ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ 5 ಜ್ಯೋತಿರ್ಲಿಂಗಗಳು ಪಂಚಪೀಠವನ್ನು ಧರಿಸಿರ್ತಕ್ಕಂಥ ಒಂದು ಪ್ರತೀತಿಯಲ್ಲಿ ಶ್ರೀಶೈಲ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಸಿದ್ದರಾಮ ಮಲ್ಲಿಕಾರ್ಜುನ ಪಾದಂಗಳವರಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಶಾಪುರ್ ತಜ್ಜವರಲ್ಲಿಯೂ ಜೇನಾಪುರ ತಜ್ಜವರಲ್ಲಿಯೂ ಉಳಿದೆಲ್ಲ ಗುರುಗಳ ಪಾದಕ್ಕೆ ಹಣೆಮೆಳೆದು ಇನ್ನೋರ್ವ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಬ್ಯಾರೇಜ್ ಸಿದ್ದು ಅಂತ ಹೆಸರು ಪಡೆದಿರ್ತಕ್ಕಂಥ ಸಿದ್ದು ನ್ಯಾಮಗೌಡರ ಚಿರಂಜೀವಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡರಿಗೂ ಸಾಷ್ಟಾಂಗ ನಮಸ್ಕಾರ ಹೇಳುತ್ತಾ ಅವರ ಜೊತೆಗೆ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ಸ್ವಲ್ಪ ವಂದನೆಗಳನ್ನು ಸಲ್ಲಿಸಿ ಹೋಳಿ ಹುಣ್ಣಿಮೆ ಆದ ನಂತರ ಉಗಾದಿ ಬರ್ತೈತಿ ಅನ್ನೋ ಒಂದು 15 ದಿವಸದಲ್ಲಿ ನಮ್ಮ ತಾಯಂದಿರಿರಲಿ ಮಕ್ಕಳಿರಲಿ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಯಾವಾಗ ನೋಡೋಣ ಯಾವಾಗ ಒಂದು ದರ್ಶನ ಪಡ್ಕೊಳ್ಳೋಣ ಅಂತ ಒಂದು ಸದುಚ್ಛೆಯಿಂದ ಸುಮಾರು 700-800 ಕಿಲೋಮೀಟರ್ಗಳಿಂದ ಇವತ್ತು ಇಚ್ಚಲಕರಂಜಿಯಿಂದ ಹಿಡಿದು ಸೋಲಾಪುರದಿಂದ ಹಿಡಿದು ಎಲ್ಲರೂ ತಾವು ಕಾಲ್ನಡಿಗೆಯಲ್ಲಿ ಬಂದು ಈ ಮಲ್ಲಯ್ಯನ ಕೃಪೆಗೆ ತಾವೆಲ್ಲ ಆಗಿರಿ. ತಮ್ಮೆಲ್ಲರೂ ಪಾದಕ್ಕೂ ನಾನು ಎಲ್ಲರಲ್ಲಿ ಸಾಷ್ಟಾಂಗ ನಮಸ್ಕಾರನ ಹೇಳ್ತೀನಿ. ಹೇಗೆಂದ್ರೆ ಇಲ್ಲಿ ಬಂದಿರ್ತಕ್ಕಂಥವೆಲ್ಲ ಹಳ್ಳಿಗಾಡಿನಿಂದ ಬಂದಿರ್ತಕ್ಕಂಥ ನಾನು ಸಾಮಾನ್ಯ ಸಣ್ಣ ಹಳ್ಳಿಯಲ್ಲಿ ಬಂದಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕುಟುಂಬದ ಮನುಷ್ಯ. ಯಾಕಂದ್ರೆ 2 ವಿಷಯ ಹೇಳ್ತೀನಿ. ಯಾಕಂದ್ರೆ ಟೈಮ್ 5 ನಿಮಿಷ ಇದೆ, 5 ನಿಮಿಷದಾಗ ಆಗುದಿಲ್ಲ. ನಂದು ಏನೋ ಮತ್ತೊಂದು ಕೋರಿಕೆ ಇಲ್ಲ, ಒಕ್ಕಲ್ತನ ಬಿಟ್ಟು ಮತ್ತೊಂದು ಏನೋ ಕೋರಿಕೆ ಹೇಳೋದಿಲ್ಲ. ನಾನು ಎಲ್ಲರೂ ಮನೆಯಲ್ಲಿ ಎತ್ತುಗಳನ್ನು ಕಟ್ಟಿ ಕೋಡಿ ಮಣಿ ಕೇಳಿಲ್ಲ ಅಂತ ಒಂದು ಪ್ರತೀತಿ ಐತಿ. ನಿಮಗೆ ರೋಗ ರುಜಿನಗಳಿಲ್ಲ, ಜೇಟಗಳ ಬರುತ್ತಿಲ್ಲ. ಅದರ ಜೊತೆಗೆ ಇನ್ನೊಂದು ಮಹತ್ವದ ವಿಷಯ ಅಂದ್ರೆ ನಮ್ಮ ನಡೆದಾಳು ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಯವರ ಅಪ್ಪಣೆ ಅಂದ್ರೆ ಇನ್ನೊಬ್ರು ಬಸವರಾಜ ಬಿರಾದಾರ್ ಅಂತೇಳಿ ಒಬ್ರು ನಮ್ಗೆಲ್ಲರಿಗೆ ಹೆಣ್ಮಕ್ಳಿಗೆ ಸಿದ್ದರಾಮಯ್ಯ ಸರ್ಕಾರದಾಗ 2,000 ರೂಪಾಯಿ ಕೊಟ್ಟಾಗ ಎಷ್ಟು ಖುಷಿಯಾಗಿರೋ ಹಂಗ ನಮ್ಮ ರೈತರಿಗೆ 11,000 ಪ್ರತಿ ತಿಂಗಳ ಕೊಡಬೇಕು ಅಂತ ಒಬ್ಬರು ಸದುಚ್ಛೆ ಇಟ್ಟುಕೊಂಡು ನನ್ನ ಸರ್ಕಾರಿ ನೌಕರಿಯನ್ನು ಬಿಟ್ಟು ಬಿದ್ದರಿಗೆಯಿಂದ ಬೆಂಗಳೂರಿಗೆ 2 ಸಲ ಹೋಗಿ ಮನೆಯಲ್ಲಿ ಕೊಟ್ಟಂತ ಸಿದ್ದರಾಮಯ್ಯ. ಅದರ ಜೊತೆಗೆ ಮೊನ್ನೆ ಬಿದ್ದರಿಗೆಯಲ್ಲಿ 300-400 ಎತ್ತರ ಬಂಡಿಗಳನ್ನು ಕೂಡಿಸಿ ಪಾತ್ಪೂಜೆ ಮಾಡಿಸಿ ಆ ರೈತರು ಪ್ರತಿ ತಿಂಗಳು 11,000 ಕೊಡುವಂತ ವ್ಯವಸ್ಥೆ ಮಾಡಕತ್ತಾನ. ಯಾರಿಂದ ಮಾಡ್ಸಕತ್ತಾನಂದ್ರೆ ಊರಿನಲ್ಲಿ ಇರ್ತಕ್ಕಂಥ ಪ್ರಮುಖರು, ರಿಟೈರ್ಡ್ ಅಧಿಕಾರಿಗಳು, ಅವ್ರ ಕೈಲಿ ಶಿವಂದು ಅವ್ರು ಯಾವುದೇ ಸಮಾಜದಲ್ಲಿ ಅವನು ಎತ್ತುಗಳಿಗೆ ಸನ್ಮಾನ ಮಾಡಿ ಎತ್ತುಗಳ ಪೂಜೆ ಮಾಡಿ ಅವ್ರು ಪಾತ್ಪೂಜೆ ಮಾಡುವಂತ ಕೆಲಸ ಮಾಡಕತ್ತಾರ. ಅದಕ್ಕೆ ದಯಮಾಡಿ ಮೊನ್ನೆ ಉಳಿಮೆಯಲ್ಲಿ ಸಹಿತ 2,000 ಕೊಡಿದ್ದು, ಬಸವರಾಜಿ 1400 ಜೋಡಿ ಎತ್ತುಗಳು ಕೊಡಿದ್ದು, ಅಲ್ಲಿ ಇಂಡಿ ತಾವು ಸಾರ್ವಜನಿಕ ಮಾಡಿ 100-800 ಕೊಡಿದ್ದು, 100-800 ಅಲ್ಲಿ ನಾನು ಹೋಗಿದ್ದೆ. ಯಾಕಂದ್ರೆ ನಾವು ಅಪ್ಪಟ ರೈತರಾಗಿ ತಮ್ಮೆಲ್ಲ ಮನವಿ ಮಾಡ್ಕೋತೀನಿ. ಅದ್ರ ಜೊತೆಗೆ 11,000 ರೂಪಾಯಿ ಕೊಟ್ಟಾಗ ನಮ್ಮ ರೈತರಿಗೆ ಮಕ್ಕಳಿಗೆ ಹೆಣ್ಣು ಸಿಗೋದಿಲ್ಲ. ಯಾವ ಸಮಾಜಕ್ಕೆ ನನ್ನ ಮಕ್ಕಳು ಹೇಳ್ಕೊಂಡು ಹೇಳ್ತೀನಿ. ಎಂತ ಮಿತ್ರ ಒಬ್ಬ ನೌಕರನ್ನ ಹೇಳ್ತಾರೆ, ಒಬ್ಬ ಪ್ಯೂಣನ್ನ ಹೇಳ್ತಾರೆ. ಆದ್ರೆ ಪ್ಯೂಣ ಅವರು ನನಗೇನು ಮನಸ್ಸಿಲ್ಲ. ನಾನು ನನ್ನ ವಿಷಯಗಳನ್ನ ಎಲೆ ವ್ಯಕ್ತಿಗೆ ಹೇಳಿದ್ರೆ 2 ಎಕರೆ ಹೊಲ ಇದ್ರೆ ಸಾಕು, ಒಬ್ಬ ರೈತ ಆಗ್ಬೇಕು, ಕೊಡಂಗ ಆಗ್ಬೇಕು, ಬೇಡ್ಕೊಳಂಗ ಆಗ್ಬೇಕು, ಎಲ್ಲರಿಗೆ ಕೈ ಮುಗಿದು ಕೇಳ್ತಾರೆ. ಒಂದು ಎಕರೆಗೆ 22 ಲಕ್ಷ ರೂಪಾಯಿ ಉತ್ಪನ್ನ ಮಾಡಿ ತೋರಿಸಿನ ನಮ್ಮ ಶಾಸಕ ಸಂಸದರು ಬಂದು ಹೋಗ್ಯಾರ, ನನ್ನ ಕಡೆ ಮಿನಿಸ್ಟರ್ ಬಂದು ಹೋಗ್ಯಾರ, ನಾನು ಮೋದಿ ಕಡೆ ಹೋಗಿ ಬಂದೀನಿ. ಇಡೀ ನಾನು ಸಾರಿ ಕಲ್ತೀನಿ ಅಂದ್ರೆ ಒಂದು 10-20 ದೇಶಕ್ಕೆ ನಮ್ಮ ಸರ್ಕಾರದಿಂದ ಕಳಿಸ್ಯಾರ. ಸರ್ಕಾರದ ಹೋಗಿ ಬಂದ್ರಿ. ಯಾಕಂದ್ರೆ ಒಕ್ಕಲ್ತನಕ್ಕಿಂತ ದೊಡ್ಡದು ಯಾವುದಿಲ್ಲ ಜಗತ್ತಿಗೆ, ಯಾವುದಿಲ್ಲ. ಅನ್ನ ಬಸವಣ್ಣ ಹಾಗೆ ಏನಾದ್ರು ಕಾಯಕ ಮಾಡೋರು ಪಾದವನ್ನು ತೋರಿಸ್ತೇವೆ. ನಿಮ್ಗಿಂತ ದೊಡ್ಡವ್ರು ಯಾರು ನೌಕರಿ ಮಾಡಿ ಒಂದು 10-20 ರೂಪಾಯಿ ಪಗಾರ ತಗೊಂಡು ನನ್ನ ಕಣ್ಣಲ್ಲೇ ಕಾಣುದು ನಾವು. ಯಾಕಂದ್ರೆ ನಾವು ಕೊಡೋನವ್ರು ಆಗ್ಬೇಕು, ಯಾವಾಗ ಬೇಡೋರು ತಿರುಗಾಡಿ ಬೇಡೋರು. ಅದಕ್ಕೆ ತಾವೆಲ್ಲ ದಯಮಾಡಿ ಒಕ್ಕಲ್ತನ ಇದ್ದವ್ರ ಮಕ್ಕಳು ಮನೆಗೆ ಹೆಣ್ಣು ಕೊಡ್ರಿ. ನಿಮ್ಗೆಲ್ಲರೂ ಕಾರಣ ಹೇಳ್ತೀನಿ. ಯಾಕೆ ಹೇಳಕತ್ತೀನಿ ಅಂದ್ರೆ ಈ ವಿಷಯ ನಿಮ್ಗೆ ಹೋಗ್ತೇನೆ ಐತಿ. ಅವ ಎಲ್ಲರ ಲಂಚಾತಂದ್ರೆ ನಿನ್ನ ಮಗನ ಸಾಕ್ಬೇಕು. ಆದ್ರೆ ರೈತರ ಮಗ ಹಂಗಲ್ಲ. ರೈತರ ಮಗ ನಿನ್ನ ಮಗಳನ್ನ ಒಬ್ಬ ರಾಣಿಯನ್ನು ನೋಡ್ಕೊಳ್ಳುವಂತ ವ್ಯಕ್ತಿ ಆಗಿದ್ದ ರೈತೇ ಐತಿ. ಅವ್ನು ಎಂತ ಮುಂದಿನ ದಿನಮಾನದಲ್ಲಿ ಶಾಸಕರು ಸಂಸದರು ಭಾಳ ಮಂದಿ ಮಾತಾಡೋದ್ರ ಅದಕ್ಕೆ ಒಂದು 2 ನಿಮಿಷ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿ ಗುರುಗಳಿಗೂ ತಮ್ಮೆಲ್ಲರಿಗೂ ಹೊಂದಿನ ಮಾತು ಮುಗಿಸ್ತೀನಿ. ಜೈ ಜಯಕರ.